ಸಂಧಿವಾತಕ್ಕೆ ಮೇಯ್ನ್ಲಿ ಅವಾಯ್ಡ್ ಮಾಡ್ಬೇಕಾದ್ರೆ ಚಪಾತಿ. ನೀವು ಚಪಾತಿ ತಿಂತಿದ್ದೀರಾ ಮುಂಚೆ? ಇಲ್ಲ ಅದೇ ಒಟ್ಟು ಯೂಸ್ ಮಾಡ್ತಾ ಇದ್ರಿ, ಮೈದಾ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ಕಾಫಿ ತಗೊತಾ ಇದ್ರಿ, ಟೀ ತಗೊತಾ ಇದ್ರಿ, ಹಾಲು ತಗೊತಾ ಇದ್ರಿ, ಆಮೇಲೆ ಸಕ್ಕರೆ ಯೂಸ್ ಮಾಡ್ತಿದ್ರಿ, ರಿಫೈಂಡ್ ಆಯಿಲ್, ಗೋಲ್ಡ್ ವಿನ್ನರು. ಸದ್ಯಕ್ಕೆ ಬೇಡ ಅಂದರೆ ಒಳ್ಳೆ ಸ್ವೀಟು ಹೆಲ್ತಿಯಾಗಿರೋದು ಬೇರೆದು ಹೇಳ್ತೀನಿ. ಆಮೇಲೆ ಸದ್ಯಕ್ಕೆ ಒಂದು 3 months ಬಿಡ್ತೀವಿ. ಸಕ್ಕರೆಯಿಂದ ಬೋನ್ ವೀಕ್ ಆಗುತ್ತೆ. ಸಕ್ಕರೆಯಿಂದ ಬೋನ್ ಹೆಂಗೆ ವೀಕ್ ಆಗುತ್ತೆ ಅಂದರೆ ಸಕ್ಕರೆ ಅನ್ನೋದು ಅಸಿಡಿಕ್ ಅದು ತಿಂದಾಗ ರಕ್ತಕ್ಕೆ ಹೋಗುತ್ತೆ, ಅಸಿಡಿಕ್ ನೇಚರ್ ಮಾಡುತ್ತೆ. ಬಟ್ ಅದನ್ನು ನಾರ್ಮಲ್ ಮಾಡೋಕ್ಕೆ ಕ್ಯಾಲ್ಸಿಯಂ ಎಲ್ಲ ಬ್ಲಡ್ ರಿಲೀಸ್ ಆಗುತ್ತೆ, ಬೋನ್ಸು ಜಾಯಿಂಟ್ಸ್ ವೀಕ್ ಆಗ್ತದೆ, ನೋವು ಜಾಸ್ತಿ ಆಗುತ್ತೆ. ಕೆಲವು ಈ ಐಟಮ್ಸ್ನ ನೀವು ಲೈಫ್ ಟೈಮ್ ಬಿಡ್ತೀರಾ, ಲೈಫ್ ಟೈಮ್ ಬಿಡ್ತೀರಂದ್ರೆ ಈ ಐಟಮ್ಸ್ ನಾನು ಹೇಳಿದ್ಮೇಲೆ ಲೈಫ್ ಟೈಮ್ ಬಿಡ್ತೀರಂದ್ರೆ ಮತ್ತೆ ಲೈಫ್ ಟೈಮ್ ನೀವು ಕಾಯಿಲೆ ಹತ್ತಕ್ಕೆ ಬರಲ್ಲ ನಿಮಗೆ. ಮತ್ತೇನು 10 ವರ್ಷ ಮಾಡ್ತಿದ್ರೆ ಮತ್ತೆ ಬರುತ್ತೆ. ಯಾಕೆಂದರೆ ಬೇಸಿಕಲಿ ಸಂಧಿವಾತ ಅನ್ನೋದು ಲೈಫ್ ಸ್ಟೈಲ್ ಡಿಸೀಸ್. ಸೊ ಹಂಗಾಗಿ ಯೂಸ್ ಮಾಡಬೇಡಿ, ಇದು ಅವಾಯ್ಡ್ ಮಾಡ್ಕೊಳ್ಳಿ. ಪೂರ್ತಿ ಹೋಗುತ್ತೆ. ಇವಾಗ ಪೂರ್ತಿ ಹೋಗ ಮೆಡಿಸನ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಪೂರ್ತಿ ಇದು ಮಾಡ್ತೀವಿ, ಪೂರ್ತಿ ಕ್ಲಿಯರ್ ಮಾಡೋಣ. ಬಟ್ ಫ್ಯೂಚರಲ್ಲಿ ಬರ್ತಿರೋದು ನೀವು ನೋಡ್ಕೊಳ್ಳೋದು ನಿಮ್ಮ ಕೈಯಲ್ಲಿ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿರ್ತೀನಿ. ಆ ಸಪ್ಲಿಮೆಂಟ್ಸ್ ಕೆಲವು ಅಮೆಜಾನ್ ಸಿಗ್ತವೆ, ತರಿಸ್ಕೊಂಡು ಅದು ನೀವೆಲ್ಲ ಯೂಸ್ ಮಾಡಿ. ವರ್ಷಕ್ಕೆ 1-2 ತಿಂಗಳು ಯೂಸ್ ಮಾಡಿ. ವಿಟಮಿನ್ ಡಿ, B12, ಮೆಗ್ನೀಷಿಯಮ್ ಒಂದೆರಡು ತಿಂಗಳು ಯೂಸ್ ಮಾಡಿ ಬಿಟ್ಬಿಡಿ. ವರ್ಷಕ್ಕೆ ಒಂದ್ಸಲ ಆ ಥರ ಮಾಡಿ ಸ್ವಲ್ಪ ಸಪ್ಲಿಮೆಂಟ್ಸ್ ಮೇಂಟೈನ್ ಹಾಕ್ಬೇಡಿ. ಬಟ್ ಅನ್ವಾಂಟೆಡ್ ಮಾತ್ರ ಇದು ಬೇಡ ಅಂತ ಹೇಳ್ತಾರೆ.